ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಚಪ್ಪಲಿ ಎಸೆತ ಮಾಡಿದಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಣ್ಣಗಾಗಿಲ್ಲ ಆ ದಂಗಲ್. ಬಾಗಲಕೋಟೆಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಆಕ್ರೋಶ ಇದೆ. ಹಿಂದೂ ಮುಖಂಡರುಗಳು, ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಇನ್ನೂ ಅದ್ರ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ. ಕಲ್ಲು ತೂರಾಟ ಖಂಡಿಸಿ ಬಾಗಲಕೋಟೆ ಚಲೋಗೆ ಕರೆಯನ್ನ ಕೊಡಲಾಗಿದೆ. 26ನೇ ತಾರೀಕು ಅಂತ ಹೇಳಿದ್ರು, ಇವತ್ತು ಮಾಡ್ತಾ ಇದೆ. ಹಿಂದೂ ಮುಖಂಡರಿಂದ ಇಂದು ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಆ ಮಸೀದಿಯ ಅಧ್ಯಕ್ಷ ಸದಸ್ಯರು ಅವರ ಮೇಲೂ ಕ್ರಮ ಆಗಬೇಕು, ಅವರನ್ನು ಕೂಡ ಬಂಧಿಸಬೇಕು ಅನ್ನುವಂಥದ್ದು. ಪ್ರತಿಭಟನೆ ನಡೆಸದಂತೆ ಹಿಂದೂ ಮುಖಂಡರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಹೋರಾಟದ ಸ್ಥಳ ಬದಲಾವಣೆ ಮಾಡಿದ ಸಂಘಟನೆಗಳು ಕಿಲ್ಲಾಗಲ್ಲಿಯಿಂದ ಡಿಸಿ ಕಚೇರಿ ಬಳಿಗೆ ಪ್ರತಿಭಟನೆಯನ್ನ ಶಿಫ್ಟ್ ಮಾಡಲಾಗಿದೆ. ಜಿಲ್ಲಾಡಳಿತದಿಂದ ಮಸೀದಿ ಸಮಿತಿ ಮೇಲೆ ಕ್ರಮದ ಭರವಸೆಯನ್ನ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಭವನದ ಮುಂದೆ ಧರಣಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಪ್ರತಿಭಟನೆ ರ್ಯಾಲಿಯನ್ನ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆ ನಿರ್ಧಾರದಲ್ಲಿ ಸ್ವಲ್ಪ ಬದಲಾವಣೆ. ಬಾಗಲಕೋಟೆ ಹಳೆ ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಭದ್ರತೆ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ಸ್ಪೆಷಲ್ ಆಕ್ಷನ್ ಫೋರ್ಸ್ ನಿಂದ ಭದ್ರತೆ, ಮಂಗಳೂರಿಂದ ಕರೆಸಿರುವಂತದ್ದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ನೇತೃತ್ವದಲ್ಲಿ ಭದ್ರತೆ. ಮುನ್ನೆಚ್ಚರಿಕೆಯಾಗಿ ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ಹಾಗೂ ಸಾಗಾಣಿಕೆ ನಿಷೇಧ ಹೇರಲಾಗಿದೆ. ಗಡುವೊಳಗೆ ಅವರು ಮಾಡದೇ ಇದ್ರೆ ಅಥವಾ ಮಾಡಿದರೂ ಸಹಿತ ನಾವು ನಮ್ಮ ಅಪೂರ್ಣವಾದ ನಮ್ಮ ಶಿವಾಜಿ ಮಹಾರಾಜರ ಜಯಂತಿಯನ್ನು ನಾವು ಇನ್ನೊಮ್ಮೆ ಬಾಗಲಕೋಟೆಯಲ್ಲಿ ಅದ್ದೂರಿಯಾಗಿ ಮಾಡೋದಂತೂ 100% ಸಿದ್ಧ. ಅದರೊಂದಿಗೆ ಈಗ ನಮ್ಮಲ್ಲಿ ಅಥವಾ ಜಿಲ್ಲಾಡಳಿತದಿಂದ ಅಡೆತಡೆಯಿಂದ ನಿಂತ ಮೂರ್ತಿ ಪ್ರತಿಷ್ಠಾಪನೆಯನ್ನು ಸಹಿತ ಮೊನ್ನೆ 2 ದಿವಸದಿಂದ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಜೋಡಿ ಮಾತಾಡಿದೆ. ಇಲ್ಲ ಅದನ್ನೇನಾದರೂ ಮಾಡಿ ನಾವು ಒಂದು ಇದು ಮಾಡಿ ಸಂಧಾನ ಮಾಡಿ ಇದು ಮಾಡ್ತೇವಂತ ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ. ಅದು ಆಗ್ಬೋದು. ಬಟ್ ಮುಂದಿನ ಒಂದು 15-20 ದಿನಗಳಲ್ಲಿ ನಾವು ಇನ್ನೊಮ್ಮೆ ಸಮಿತಿಯವರು ನಿರ್ಣಯ ಮಾಡಿ ದೊಡ್ಡ ಹಿಂದೂ ಸಮಾಜದಿಂದಲೇ ಶಿವಾಜಿ ಜಯಂತಿ ಉತ್ಸವವನ್ನು ಪೂರ್ಣಗೊಳಿಸ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ಯಾರ್ಯಾರು ಹಿಂದುತ್ವ ಪರವಾಗಿ ಓಡಾಡ್ತಾ ಇದ್ದಾರೆ ಇಡೀ ಜಿಲ್ಲೆ ಒಳಗೆ ಅಂಥವ್ರು ಆಯಾ ಪೊಲೀಸ್ ಸ್ಟೇಷನ್ ಮುಖಾಂತರ ಲಿಸ್ಟನ್ನು ಮಾಡಿ ಆಯಾ ತಹಸೀಲ್ದಾರ್ ಮುಖಾಂತರ ನೋಟಿಸನ್ನು ಕೊಟ್ಟಿದ್ದಾರೆ. ಬಹುಶಃ ಇದು ಮೊದಲೇ ಸರಿ ಅಂತ ಅನಿಸ್ತದೆ ಇತಿಹಾಸದೊಳಗೆ. ಯಾವುದೋ ಒಂದು ಘಟನೆ ಘಟನೆಯನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು. ಯಾವ ಇವತ್ತು ಜಿಲ್ಲಾಡಳಿತ ಇದೆ, ಯಾಕೆ ಈ ಸಮಸ್ಯೆ ಹುಟ್ಟಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡದೇ ಜಿಲ್ಲಾಡಳಿತ ಮತ್ತು ಜಿಲ್ಲಾ SP ಅವ್ರಿಗೂ ನಾವು ಹೇಳ್ತಾ ಇದ್ದೀವಿ, ಅದು ನಿಮ್ಮ ನೀತಿ ಸರಿ ಮಾಡ್ಕೋಬೇಕು. ಯಾಕಂದ್ರೆ ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬಾಗಲಕೋಟೆಯಲ್ಲಿ ಯಾವ ರೀತಿಯ ಭದ್ರತೆಯನ್ನು ಕೈಗೊಳ್ಳಲಾಗಿದೆ? ಪ್ರತಿಭಟನೆಯ ರೂಪುರೇಷೆ ಬದಲಾವಣೆ ಆಗಿದೆ, ಜಿಲ್ಲಾಡಳಿತದ ಬಳಿ ಶಿಫ್ಟ್ ಆಗಿರುವಂಥದ್ದು, ಧರಣಿಯನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು ಹೇಗೆ ನಡೀತಾ ಇದೆ, ಬಾಗಲಕೋಟೆ ಹೇಗಿದೆ? ಪೃಥ್ವಿರಾಜ್, ಏನು ಫೆಬ್ರವರಿ 19ನೇ ತಾರೀಕಿನಂದು ಶಿವಾಜಿ ಮಹಾರಾಜರ ಜಯಂತಿ ಸಂದರ್ಭದಲ್ಲಿ ಕಲ್ಲು ತೂರಾಟ ಘಟನೆಗೆ ಸಂಬಂಧಪಟ್ಟಂತೆ ಏನು ಆ ಕಲ್ಲು ತೂರಾಟದಲ್ಲಿ ಭಾಗಿಯಾದಂತಹ ಆರೋಪಿಗಳನ್ನ ಈಗಾಗಲೇ 8 ಜನರು ಬಂಧಿಸಿದ್ದಾರೆ. ಆದ್ರೆ ಆ ಮಸೀದಿ ಒಳಗಡೆ ಇದ್ದಂತಹ ಆ ಘಟನೆಯ ಸಂದರ್ಭದಲ್ಲಿ ಇದ್ದಂತಹ ಮಸೀದಿ ಒಳಗಡೆ ಇದ್ದಂತಹ ಯುವಕರು ಮತ್ತು ಮಸೀದಿಯ ಆಡಳಿತ ಮಂಡಳಿ ಮತ್ತು ಸಮಿತಿಯವರನ್ನ ಬಂಧಿಸಬೇಕು, ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹದೊಂದಿಗೆ ಇವತ್ತು ಹಿಂದೂ ಸಂಘಟನೆಗಳು ಬೃಹತ್ತಾದಂತಹ ಒಂದು ಪ್ರತಿಭಟನೆಗೆ ಕರೆ ನೀಡಿದ್ದವು. ಏನು ಈ ಹಿಂದೆ ಸಭೆ ನಡೆಸಿ ಹಳೆ ಬಾಗಲಕೋಟೆಯಲ್ಲೇ ಪ್ರತಿಭಟನೆ ನಡೆಸ್ತೀವಿ, ಏನು ಕಲ್ಲು ತೂರಾಟ ಆದಂತಹ ಸಂದರ್ಭದಿಂದ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ ಅನ್ನುವಂತಹ ಕರೆಯನ್ನು ನೀಡಿದ್ದು. ಆದ್ರೆ ಜಿಲ್ಲಾಡಳಿತ ಸಭೆಗಳ ಮೇಲೆ ಸಭೆಯನ್ನು ನಡೆಸಿ ಹಿಂದೂ ಸಂಘಟನೆಗಳ ಮುಖಂಡರಿಗೆ ಒಂದು ರೀತಿಯಾಗಿ ಮನವೊಲಿಸುವಂತಹ ಕಾರ್ಯದಲ್ಲಿ ಯಶಸ್ವಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಏನು ಹೋರಾಟದ ರೂಪುರೇಷೆಗಳು ಬದಲಾವಣೆ ಆಗಿದ್ದಾವೆ. ಹಳೆ ಬಾಗಲಕೋಟೆಯಲ್ಲಿ ನಡೀಬೇಕಾಗಿದ್ದಂತಹ ಹೋರಾಟ ಇವತ್ತು ನವನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಈಗಾಗಲೇ ಜಿಲ್ಲಾಡಳಿತದೊಂದಿಗೆ ಏನು ಹಿಂದೂ ಮುಖಂಡರುಗಳು ಸಭೆಯಲ್ಲಿ ಭಾಗವಹಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಆ ಒಂದು ಏನು ಕೃತ್ಯವನ್ನು ಎಸಗಿರುವಂತಹ ಏನು ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಜನರನ್ನ ನಾವು ಬಂಧಿಸ್ತೀವಿ ಮತ್ತು ವಿಡಿಯೋಗಳನ್ನ ಆಧರಿಸಿ ತನಿಖೆಯನ್ನ ನಡೆಸ್ತಾ ಇದ್ದೀವಿ. ಸಮಿತಿಯವರ ಮೇಲೆ ಕೂಡ ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ. ಅದಕ್ಕಾಗಿ 15 ದಿನಗಳ ಕಾಲಾವಕಾಶವನ್ನ ಕೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ಹಿಂದೂ ಸಂಘಟನೆಗಳು ಕೂಡ ಪೊಲೀಸ್ ಇಲಾಖೆಗೆ ಮತ್ತು ಜಿಲ್ಲಾಡಳಿತದ ಏನು ಭರವಸೆ ಹಿನ್ನೆಲೆಯಲ್ಲಿ ಹೋರಾಟದ ರೂಪುರೇಷೆಗಳ ಬದಲಾವಣೆ ಮಾಡಿದ್ದಾವೆ. ಇವತ್ತು 10:30ಕ್ಕೆ ಜಿಲ್ಲಾಡಳಿತದ
ಭವನದ ಮುಂಭಾಗ ಬೃಹತ್ ಆದಂತ ಒಂದು ಧರಣಿ ನಡೆಸ್ತಾ ಇದ್ದಾರೆ. ಈ ಒಂದು ಧರಣಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗುವಂತ ನಿರೀಕ್ಷೆ ಇದೆ. ಆದ್ರೆ ಈ ಹಿಂದಿನಿಂದ ಕೂಡ ಅಂದ್ರೆ ಕಳೆದ 2 ದಿನಗಳಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಹಿಂದೂ ಸಂಘಟನೆಗಳ ಮುಖಂಡರುಗಳಿಗೆ ಆಯಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ PSIಗಳ ಮೂಲಕ, ತಹಶೀಲ್ದಾರ್ಗಳ ಮೂಲಕ ಎಚ್ಚರಿಕೆಯ ನೋಟಿಸ್ ಅನ್ನ ಕೊಟ್ಟು ಯಾವುದೇ ಕಾರಣಕ್ಕೂ ನೀವು ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರದು, 163 ಜಾರಿ ಇರೋದ್ರಿಂದಾಗಿ ಒಂದು ವೇಳೆ ಈ ಒಂದು ನಿಷೇಧಾಜ್ಞೆಯನ್ನು ಉಲ್ಲಂಘನೆ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಇದೇ ಹಿನ್ನೆಲೆಯಲ್ಲಿ ಇದೀಗ ಬಿಗಿ ಬಂದೋಬಸ್ತನ್ನು ಕೂಡ ನೀಡಿರುವಂತದ್ದು. ಬಾಗಲಕೋಟೆ ನಗರಾದ್ಯಂತ ಮತ್ತು ನವನಗರದಲ್ಲಿ ಇವತ್ತು ಧರಣಿ ನಡೆಯುವಂತಹ ಸುತ್ತಮುತ್ತ ಪ್ರದೇಶದಲ್ಲಿಯೂ ಕೂಡ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಇನ್ನು ಸ್ಪೆಷಲ್ ಆಕ್ಷನ್ ಫೋರ್ಸ್ ಆಗಿರ್ಬೋದು, ಅದರ ಜೊತೆಗೇನೆ 5 ಜನ SP ಗಳು, 12 ಜನ DYSP ಗಳು ಸೇರಿದಂತೆ 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಈ ಒಂದು ಸಂದರ್ಭದಲ್ಲಿ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವಂತದ್ದು. ಒಟ್ಟಾರೆಯಾಗಿ ಇವತ್ತೇನು 10:30ರಿಂದ ಆರಂಭಗೊಳ್ಳುವಂತಹ ಧರಣಿ ಸುಮಾರು 2 ರಿಂದ 3 ಗಂಟೆಗಳ ಕಾಲ ನಡೆಯುವಂತಹ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಸರ್ಪಗಾವನನ್ನ ಹಾಕಿರುವಂತದ್ದು, ಕಟ್ಟೆಚ್ಚರವನ್ನು ವಹಿಸಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಮಂಜು.